ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ನಾವು ಕುಂಭರಾಶಿಯವರ ಬಗ್ಗೆ ಮಾತನಾಡೋಣ. ಈ ರಾಶಿಯವರು ಸಾಮಾನ್ಯ ಜನರಿಂತಿಲ್ಲ. ಅವರು ಜನ್ಮತಃ ವಿಶಿಷ್ಟವಾದ ಚಿಂತನೆ ಹೊಂದಿರುವವರು. ಅವರ ಜೀವನ ಪಥ ಇತರರಿಗಿಂತ ಕಷ್ಟಕರ ಆಗಿದ್ರೂ ಕೂಡ ಫಲ ಬಹಳ ದೊಡ್ಡದಾಗಿರುತ್ತೆ. ದೇವರು ಅವರಿಗೆ ಸಂಪತ್ತು ನೀಡುವ ಮೊದಲು ಜೀವನದಲ್ಲಿ ಹಲವು ಪಾಠಗಳನ್ನು ಕಲಿಸ್ತಾನೆ. ಅವರು ಆರ್ಥಿಕ ಯಶಸ್ಸು ಕಾಣುವ ಎಲ್ಲಕ್ಕಿಂತ ಮೊದಲು ಜೀವನದ ಎಲ್ಲ ಅಂಶಗಳನ್ನು ಪರೀಕ್ಷೆ ಮಾಡ್ತಾರೆ. ಅನೇಕರಿಂದ ತಿರಸ್ಕಾರ, ಆಪ್ತರಿಂದ ದೂರ, ಶ್ರಮದಿಂದ ತುಂಬಿದ ದಿನಗಳು, ಇವೆಲ್ಲವೂ ಕೂಡ ಅವರ ಯಶಸ್ಸಿನ ಮುಂಚಿನ ಲಕ್ಷಣಗಳು. ಕುಂಭರಾಶಿಯವರು ಶನಿದೇವರ ಆಶೀರ್ವಾದದ ಅಡಿಯಲ್ಲಿ ಹುಟ್ಟಿದವರು. ಶನಿದೇವರು ತಡವಾಗಿ ಫಲ ಕೊಡುವ ದೇವರು. ಆದರೆ ಆ ಶನಿದೇವರು ಏನಾದರೂ ಫಲ ಕೊಟ್ಟರು ಅಂದರೆ ಆ ಫಲ ಕೊಟ್ಟ ನಂತರ ಅದನ್ನು ಯಾರೂ ಕಸಿದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇದೇ ಕಾರಣದಿಂದ ಈ ರಾಶಿಯವರು ಕೋಟ್ಯಾಧಿಪತಿಯಾಗುವ ಮೊದಲು ಸಹನೆ, ಶ್ರಮ, ನಂಬಿಕೆ, ಆತ್ಮಬಲ ಇವುಗಳನ್ನು ಪರೀಕ್ಷೆ ಮಾಡಲಾಗುತ್ತೆ. ಅವರು ಕೆಲವು ದಿನಗಳು ಎಲ್ಲವೂ ನಾಶವಾಗಿದೆ ಅಂತ ಭಾವಿಸ್ತಾರೆ. ಆದರೆ ಅದೇ ಸಮಯದಲ್ಲಿ ಅವರ ಭಾಗ್ಯ ಬದಲಾವಣೆ ಆಗ್ತಾ ಇರುತ್ತೆ. ಇನ್ನು ಅವರ ಕೋಟ್ಯಾಧಿಪತಿ ಆಗುವುದಕ್ಕಿಂತ ಮುಂಚೆ ಮೊದಲ ಲಕ್ಷಣ ಏನು ಅಂತಂದರೆ, ಇವರ ಮನಸ್ಸಿನಲ್ಲಿ ಏಕಾಏಕಿ ಶಾಂತಿ ಕಾಣುತ್ತೆ. ಮೊದಲು ಎಲ್ಲದರ ಬಗ್ಗೆ ಚಿಂತೆ ಇದ್ದವರು ಈಗ ಏಕಾಏಕಿ ಒಳ ಮನಸ್ಸು ಶಾಂತವಾಗಿಬಿಡುತ್ತೆ. ದೇವರ ಮೇಲೂ ನಂಬಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಈ ಶಾಂತಿ ಶನಿದೇವರಿಂದ ಬರುವ ಒಂದು ಸಂಕೇತ. ಇನ್ನು ಎರಡನೆಯದು ಹೇಳೋದಾದರೆ, ಅವರ ಸುತ್ತಲಿನ ಜನರು ದೂರವಾಗ್ತಾ ಹೋಗ್ತಾರೆ. ಫ್ರೆಂಡ್ಸು, ಫ್ಯಾಮಿಲಿ ಮೀನ್ಸ್ ಬಂಧುಗಳು, ರಿಲೇಷನ್ಸ್ ಏನಿರ್ತಾರೆ ಅವರು, ಸಹೋದ್ಯೋಗಿಗಳು, ಇವರಿಂದ ದೂರ ಆಗ್ತಾರೆ. ಅದರಿಂದ ನೋವು ಕೂಡ ಆಗುತ್ತೆ. ಆದರೆ ಈ ದೂರ ಇರೋದು ದೇವರ ಒಂದು ಯೋಜನೆ, ಅವ್ರದ್ದು ಒಂದು ಪ್ಲ್ಯಾನ್ ಆಗಿರುತ್ತೆ. ಏಕೆಂದರೆ ಹೊಸ ಜೀವನಕ್ಕೆ ಹಳೆಯ ಜನ ಬೇಕಾಗೋದಿಲ್ಲ ಅಲ್ವಾ. ಇನ್ನು ಮೂರನೆಯ ಲಕ್ಷಣ ಏನು ಅಂತಂದರೆ, ಆರ್ಥಿಕ ಕಷ್ಟಗಳು ಹೆಚ್ಚಾಗ್ತಾ ಹೋಗುತ್ತೆ. ಹಣ ಕೈಯಲ್ಲಿ ನಿಂತ್ಕೊಳ್ಳೋದಿಲ್ಲ. ಆದರೆ ಅಚ್ಚರಿಯಾಗಿದೆ ಏನು ಅಂತಂದರೆ, ಅಂತಹ ಸಂಕಷ್ಟದಲ್ಲೇ ಅವ್ರು ಎಷ್ಟೇ ಕಷ್ಟ ಇರಲಿ ಹೊಸ ಮಾರ್ಗ ಅನ್ನೋದು ಸಿಗುತ್ತೆ, ಹೊಸ ಅವಕಾಶ ಸಿಗುತ್ತೆ, ಹೊಸ ಯೋಜನೆ ಹುಟ್ಟುತ್ತೆ. ಇನ್ನು ಕುಂಭರಾಶಿಯವರು ಗಾಳಿಯ ತತ್ವಕ್ಕೆ ಸೇರಿದವರು. ಅವರು ಚಿಂತನೆ ಮಾಡುವ ರೀತಿ ಅತ್ಯಂತ ವಿಶಿಷ್ಟವಾಗಿರುತ್ತೆ. ಅವರು ಬುದ್ಧಿಶಕ್ತಿಯಿಂದ ಸಂಪತ್ತು ನಿರ್ಮಿಸ್ತಾರೆ. ಅವರು ವ್ಯಾಪಾರ, ತಂತ್ರಜ್ಞಾನ, ಸಂಶೋಧನೆ, ಕಲಾ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣಿಸ್ತಾರೆ. ಆದರೆ ಮೊದಲಿಗೆ ಅವರನ್ನು ಪರೀಕ್ಷೆ ಮಾಡಲಾಗುತ್ತೆ. ಒಂದೊಂದು ಸಲ ಅವರು ಮಾಡಿದ ಕೆಲಸಕ್ಕೆ ಮೆಚ್ಚುಗೆ ಸಿಗೋದಿಲ್ಲ. ಕೆಲಸ ಮಾಡ್ತಾರೆ, ಯಾರು ಅವ್ರನ್ನ ಮೆಚ್ಚೋದೇ ಇಲ್ಲ. ಆದರೆ ಅವರಿಗೆ ದೇವರು ಒಂದು ದಿವ್ಯ ಬಲವನ್ನು ನೀಡಿರ್ತಾರೆ. ಅವರು ಒಮ್ಮೆ ಏನಾದರೂ ನಿಶ್ಚಯ ಮಾಡಿದ್ರು ಅಂದರೆ ಯಾವ ಅಡಚಣೆ, ಯಾವ ಅಡ್ಡಿತಡೆಗಳು ಬಂದರೂ ಕೂಡ ಅದನ್ನೆಲ್ಲ ತೊಡೆದು ಮುಂದೆ ಹೋಗ್ತಾರೆ. ಇನ್ನು ಮತ್ತೊಂದು ಲಕ್ಷಣ ಏನು ಅಂತಂದರೆ, ಈ ರಾಶಿಯವರು ಕೋಟ್ಯಾಧಿಪತಿಯಾಗುವ ಮೊದಲು ತಮ್ಮ ಜೀವನದಲ್ಲಿ ವಿಚಿತ್ರ ಕನಸುಗಳನ್ನು ಕಾಣ್ತಾರೆ. ದೇವಾಲಯ, ನದಿ, ಬೆಳಕು, ಹಳೆಯ ಮಠಗಳು ಅಥವಾ ದೇವತೆಗಳ ರೂಪಗಳಲ್ಲಿ ಕಾಣುವ ಕನಸುಗಳು ಬರ್ತವೆ. ಇವು ಎಲ್ಲವೂ ಕೂಡ ಭವಿಷ್ಯದ ಸಂಪತ್ತಿನ ಸೂಚನೆಗಳು. ಅವರ ಮನಸ್ಸು ಹೆಚ್ಚು ಧ್ಯಾನಮಗ್ನವಾಗಿರುತ್ತೆ. ಒಂಟಿತನದಲ್ಲಿ ತೃಪ್ತಿ ಸಿಗುತ್ತೆ. ಇತರರು ಅವರನ್ನು ಬದಲಾಗದಂತೆ ಕಾಣ್ತಾರೆ, ಆದರೆ ಅವರು ಒಳಗೆ ರೂಪಾಂತರಗೊಳ್ತಾ ಇರ್ತಾರೆ. ಶನಿದೇವರು ಅವರಿಗೆ ಕರ್ಮ ಫಲವನ್ನು ನೀಡುವ ಸಮಯ ಹತ್ತಿರ ಬಂದಿದೆ ಅಂತಾನೆ ಹೇಳ್ಬಹುದು. ಅವರು ಕೋಟ್ಯಾಧಿಪತಿಯಾಗುವ ಮುಂಚೆ ತಮ್ಮ ವೃತ್ತಿ ಅಥವಾ ಉದ್ಯಮದಲ್ಲಿ ದೊಡ್ಡ ತಿರುವು ಕಾಣ್ತಾರೆ. ಅದೇ ಸಮಯದಲ್ಲಿ ಯಾರಾದರೂ ಒಬ್ಬರಿಂದ ದ್ರೋಹ ಕೂಡ ಆಗಬಹುದು. ಅದು ದುಃಖಕರ ಆಗಿದ್ರೂ ಕೂಡ ಅದು ಆಶೀರ್ವಾದದ ಭಾಗ್ಯ. ಆ ಘಟನೆ ಅವರೊಳಗಿನ ಶಕ್ತಿ ಎಚ್ಚರಗೊಳಿಸುತ್ತೆ. ಅವರು ಮುಂದಿನ ಹೆಜ್ಜೆಯನ್ನು ಬುದ್ಧಿವಂತಿಕೆಯಿಂದ ಇಡ್ತಾರೆ. ಇನ್ನೊಂದು ಪ್ರಮುಖ ಲಕ್ಷಣ ಏನು ಅಂತಂದರೆ, ಅವರು ಅಸಾಧಾರಣ ಆಕರ್ಷಣೆ ಪಡಿತಾ ಇರ್ತಾರೆ. ಇನ್ನು ಇದಕ್ಕೆಲ್ಲಕ್ಕಿಂತ ಮೊದಲು ಗಮನ ಕೊಡದ ಇವ್ರ ಹತ್ರ ಯಾರು ಇಷ್ಟು ದಿನ ತಿರುಗಿ ಕೂಡ ನೋಡ್ತಾ ಇರಲಿಲ್ಲ, ಅವರೆಲ್ಲರೂ ಕೂಡ ಅವರ ಗಮನ ಇವ್ರ ಹತ್ರ ಸೆಳೆಯಲ್ಪಡ್ತಾರೆ. ಮಾತನಾಡುವ ಶಕ್ತಿ, ಆಲೋಚನೆ, ನಿರ್ಧಾರ ಆಲ್ ರಿಫೈನ್ಡ್ ಆಗಿ ಆಗುತ್ತೆ. ಇದೇ ಸಮಯದಲ್ಲಿ ಅವರು ದೇವರ ಕೃಪೆಯಿಂದ ಆಶ್ಚರ್ಯಕರ ಸಂದರ್ಭಗಳನ್ನು ಅನುಭವಿಸ್ತಾರೆ. ಯಾರೋ ಸಹಾಯ ಮಾಡುವುದು, ಅಪ್ರೇಕ್ಷಿತ ಹಣ ಸಿಗೋದು ಅಥವಾ ಹೊಸ ಅವಕಾಶ ಎದುರಾಗೋದು, ಇವು ಎಲ್ಲವೂ ಕೂಡ ಲಕ್ಷ್ಮೀ ದೇವಿಯ ಕೃಪೆಯ ಸಂಕೇತಗಳು ಅಂತಾನೆ ಹೇಳ್ಬಹುದು. ಈ ಕುಂಭರಾಶಿಯವರು ನಿಜವಾದ ಅರ್ಥದಲ್ಲಿ ಮಾನವೀಯತೆಯ ಸೇವೆಯ
ಮೂಲಕ ಸಂಪತ್ತು ಪಡಿತಾರೆ. ಅವರು ಕೇವಲ ತಮಗಾಗಿ ಅಲ್ಲ, ಸಮಾಜಕ್ಕಾಗಿ ಕೆಲಸ ಮಾಡ್ತಾರೆ. ದೇವರು ಅಂತಹವರ ಕೈಗೆ ಲಕ್ಷ್ಮಿಯನ್ನು ವಹಿಸ್ತಾರೆ. ಅವರ ಮನಸ್ಸು ವಿನಮ್ರವಾಗಿರುತ್ತೆ. ಅವರ ಕೋಟ್ಯಾಧಿಪತಿಯಾಗುವ ಸಮಯ ಹತ್ತಿರ ಬಂದಾಗ ಅವರು ಕೋಪ ತಗ್ಗಿಸ್ತಾರೆ. ಧ್ಯಾನ ಅಥವಾ ಪ್ರಾರ್ಥನೆಗೆ ಹೆಚ್ಚು ಸಮಯವನ್ನು ಕೊಡ್ತಾರೆ. ಅವರು ತಾನು ಮಾಡಿದ ತಪ್ಪುಗಳನ್ನು ಅರಿತು ಕ್ಷಮೆಯನ್ನು ಕೋರ್ತಾರೆ. ಈ ವಿನಯವೇ ಅವರ ಭಾಗ್ಯ ಬಾಗಿಲು ತೆರೆಯುವ ಒಂದು ಕೀಲಿಕೈ ಅಂತಾನೆ ಹೇಳ್ಬಹುದು. ಫ್ರೆಂಡ್ಸ್, ಈ ಕುಂಭರಾಶಿಯಲ್ಲಿ ನಿಮ್ಮದು ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ. ಎಲ್ಲರೂ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಕುಂಭರಾಶಿಯವರೆಗೂ ತಲುಪಬೇಕು, ಅಲ್ಲಿವರೆಗೂ ಶೇರ್ ಮಾಡಿ. ಈ ವಿಡಿಯೋವನ್ನು ಮುಗಿಸ್ತಾ ಜೈ ಹಿಂದ್ ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ದೇವಾಲಯ, ನದಿ, ಬೆಳಕು, ಹಳೆಯ ಮಠಗಳು ಅಥವಾ ದೇವತೆಗಳ ರೂಪಗಳಲ್ಲಿ ಕಾಣುವ ಕನಸುಗಳು ಬರ್ತವೆ. ಇವು ಎಲ್ಲವೂ ಕೂಡ ಭವಿಷ್ಯದ ಸಂಪತ್ತಿನ ಸೂಚನೆಗಳು. ಅವರ ಮನಸ್ಸು ಹೆಚ್ಚು ಧ್ಯಾನಮಗ್ನವಾಗಿರುತ್ತೆ. ಒಂಟಿತನದಲ್ಲಿ ತೃಪ್ತಿ ಸಿಗುತ್ತೆ. ಇತರರು ಅವರನ್ನು ಬದಲಾಗದಂತೆ ಕಾಣ್ತಾರೆ, ಆದರೆ ಅವರು ಒಳಗೆ ರೂಪಾಂತರಗೊಳ್ತಾ ಇರ್ತಾರೆ. ಶನಿದೇವರು ಅವರಿಗೆ ಕರ್ಮ ಫಲವನ್ನು ನೀಡುವ ಸಮಯ ಹತ್ತಿರ ಬಂದಿದೆ ಅಂತಾನೆ ಹೇಳ್ಬಹುದು. ಅವರು ಕೋಟ್ಯಾಧಿಪತಿಯಾಗುವ ಮುಂಚೆ ತಮ್ಮ ವೃತ್ತಿ ಅಥವಾ ಉದ್ಯಮದಲ್ಲಿ ದೊಡ್ಡ ತಿರುವು ಕಾಣ್ತಾರೆ. ಅದೇ ಸಮಯದಲ್ಲಿ ಯಾರಾದರೂ ಒಬ್ಬರಿಂದ ದ್ರೋಹ ಕೂಡ ಆಗಬಹುದು. ಅದು ದುಃಖಕರ ಆಗಿದ್ರೂ ಕೂಡ ಅದು ಆಶೀರ್ವಾದದ ಭಾಗ್ಯ. ಆ ಘಟನೆ ಅವರೊಳಗಿನ ಶಕ್ತಿ ಎಚ್ಚರಗೊಳಿಸುತ್ತೆ. ಅವರು ಮುಂದಿನ ಹೆಜ್ಜೆಯನ್ನು ಬುದ್ಧಿವಂತಿಕೆಯಿಂದ ಇಡ್ತಾರೆ. ಇನ್ನೊಂದು ಪ್ರಮುಖ ಲಕ್ಷಣ ಏನು ಅಂತಂದರೆ ಅವರು ಅಸಾಧಾರಣ ಆಕರ್ಷಣೆ ಪಡಿತಾ ಇರ್ತಾರೆ. ಇನ್ನು ಇದಕ್ಕೆಲ್ಲಕ್ಕಿಂತ ಮೊದಲು ಗಮನ ಕೊಡದ ಇವ್ರ ಹತ್ರ ಯಾರು ಇಷ್ಟು ದಿನ ತಿರುಗಿ ಕೂಡ ನೋಡ್ತಾ ಇರಲಿಲ್ಲ, ಅವರೆಲ್ಲರೂ ಕೂಡ ಅವರ ಗಮನ ಇವ್ರ ಹತ್ರ ಸೆಳೆಯಲ್ಪಡ್ತಾರೆ. ಮಾತನಾಡುವ ಶಕ್ತಿ, ಆಲೋಚನೆ, ನಿರ್ಧಾರ ರಿಫೈನ್ಡ್ ಆಗಿ ಆಗುತ್ತೆ. ಇದೇ ಸಮಯದಲ್ಲಿ ಅವರು ದೇವರ ಕೃಪೆಯಿಂದ ಆಶ್ಚರ್ಯಕರ ಸಂದರ್ಭಗಳನ್ನು ಅನುಭವಿಸ್ತಾರೆ. ಯಾರೋ ಸಹಾಯ ಮಾಡುವುದು, ಅಪ್ರೇಕ್ಷಿತ ಹಣ ಸಿಗೋದು ಅಥವಾ ಹೊಸ ಅವಕಾಶ ಎದುರಾಗೋದು, ಇವು ಎಲ್ಲವೂ ಕೂಡ ಲಕ್ಷ್ಮೀ ದೇವಿಯ ಕೃಪೆಯ ಸಂಕೇತಗಳು ಅಂತಾನೆ ಹೇಳ್ಬಹುದು. ಈ ಕುಂಭರಾಶಿಯವರು ನಿಜವಾದ ಅರ್ಥದಲ್ಲಿ ಮಾನವೀಯತೆಯ ಸೇವೆಯ ಮೂಲಕ ಸಂಪತ್ತು ಪಡಿತಾರೆ. ಅವರು ಕೇವಲ ತಮಗಾಗಿ ಅಲ್ಲ, ಸಮಾಜಕ್ಕಾಗಿ ಕೆಲಸ ಮಾಡ್ತಾರೆ. ದೇವರು ಅಂತಹವರ ಕೈಗೆ ಲಕ್ಷ್ಮಿಯನ್ನು ವಹಿಸ್ತಾರೆ. ಅವರ ಮನಸ್ಸು ವಿನಮ್ರವಾಗಿರುತ್ತೆ. ಅವರ ಕೋಟ್ಯಾಧಿಪತಿಯಾಗುವ ಸಮಯ ಹತ್ತಿರ ಬಂದಾಗ ಅವರು ಕೋಪ ತಗ್ಗಿಸ್ತಾರೆ. ಧ್ಯಾನ ಅಥವಾ ಪ್ರಾರ್ಥನೆಗೆ ಹೆಚ್ಚು ಸಮಯವನ್ನು ಕೊಡ್ತಾರೆ. ಅವರು ತಾನು ಮಾಡಿದ ತಪ್ಪುಗಳನ್ನು ಅರಿತು ಕ್ಷಮೆಯನ್ನು ಕೋರ್ತಾರೆ. ಈ ವಿನಯವೇ ಅವರ ಭಾಗ್ಯ ಬಾಗಿಲು ತೆರೆಯುವ ಒಂದು ಕೀಲಿಕೈ ಅಂತಾನೆ ಹೇಳ್ಬಹುದು. ಫ್ರೆಂಡ್ಸ್, ಈ ಕುಂಭರಾಶಿಯಲ್ಲಿ ನಿಮ್ಮದು ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ. ಎಲ್ಲರೂ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಕುಂಭರಾಶಿಯವರೆಗೂ ತಲುಪಬೇಕು, ಅಲ್ಲಿವರೆಗೂ ಶೇರ್ ಮಾಡಿ. ಈ ವಿಡಿಯೋವನ್ನು ಮುಗಿಸ್ತಾ ಜೈ ಹಿಂದ್ ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.